Hello guys, good morning guys, welcome to a new vlog guys. ನಾನು ಎಲ್ಲಿದ್ದೀನಿ ಅಂದರೆ ಕಾಶ್ಮೀರಲ್ಲಿ ಇದ್ದೀನಿ ಗೈಸ್. ಇವಾಗ ಜಸ್ಟ್ ಎದ್ದು ಹೀಗೆ ಬಂದು ಟೀ ಕುಡಿಯೋಣ ಅಂತ ಬಂದೆ ಗೈಸ್. ವೆರಿ ಸ್ಪೆಷಲ್ ಟೀ. ಏನಕ್ಕೆ ಇದು ಸ್ಪೆಷಲ್ ಅಂದರೆ ನಾಟ್ ಬಿಕಾಸ್ ಆಫ್ ದ ಟೇಸ್ಟ್ ಆರ್ ನಾಟ್ ಬಿಕಾಸ್ ಆಫ್ ದ ಕಲರ್, ಜಸ್ಟ್ ಬಿಕಾಸ್ ಆಫ್ ದ ಪ್ಲೇಸ್ ವೇರ್ ಐ ಆಮ್ ಡ್ರಿಂಕಿಂಗ್. ನೋಡ್ತೀರಾ ಗೈಸ್, ತೋರಿಸ್ತೀನಿ. ಇದೇ ಟೀ. ಏನೋ ಈ ಟೀಗೇನೋ ಇಷ್ಟೊಂದು ಬಿಲ್ಡಪ್ ಕೊಡ್ತಾಯಿದೆ ಅನ್ಕೊಬೋದು ನೀವು. ನಾನು ಕುಡಿತಾರೋ ಜಾಗ ತೋರಿಸ್ತೀನಿ ಬನ್ನಿ ಗೈಸ್. ಈ ಕ್ಲೌಡ್ಸ್ ಏನಿದೆ, ಈ ಕ್ಲೌಡ್ಸ್ ಎಲ್ಲ ಕ್ಲಿಯರ್ ಆದರೆ ಬೇರೆ ಥರ ಇದೆ ವ್ಯೂ. ಬಟ್ ಇವಾಗ ಈ ಥರ ಇದೆ ಗೈಸ್ ನೋಡಿ. ಮಿಕ್ಕಿ ಅಂದರೆ ಆಮೇಲೆ ಈವ್ನಿಂಗ್ ಆ ಥರ ಇದ್ದರೆ ನಾನು ಬಂದು ನಿಮ್ಗೆ ತಿರ್ಗಾ ತೋರಿಸ್ತೀನಿ. ಅದರದಷ್ಟು ಫೋಟೋ ತೊಗೊಂಡಿದ್ದೀನಿ, ಹಾಕ್ತೀನಿ ನೋಡಿ ಗೈಸ್ ಹೆಂಗೆ ಕಾಣಿಸುತ್ತೆ ಅಂತ ವ್ಯೂ ಈವ್ನಿಂಗ್ ಟೈಮಲ್ಲಿ. ಹಲೋ ಗೈಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್ ಗೈಸ್. ಇವಾಗ ನಾನಿರೋದು ಶಾಲಿಮಾರಲ್ಲಿ ಗೈಸ್. ಶಾಲಿಮಾರಿಂದ ನಾನು ಹೋಗ್ತಾ ಇರೋದು ಡಾಲ್ ಲೇಕ್ ಗಾಡಿ ರೆಂಟ್ ಮಾಡೋಕ್ಕೆ. ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಆಟೋ ಬುಕ್ ಮಾಡಿ 12 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ನೋಡೋಣ. ಹೋಗಿ ರೇಟ್ಗಳು ಹೆವಿ ಜಾಸ್ತಿ ಆಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ಈ ಸತಿ ತುಂಬ ರೇಟ್ ಹೇಳ್ತವ್ರೆ ಬೈಕ್ ರೆಂಟದು. ಕಾಲ್ ಮಾಡಿ ವಿಚಾರಿಸಿದ್ದಕ್ಕೆ ನಾನು ಅಂದ್ಕೊಂಡೆ ಡೈರೆಕ್ಟಾಗಿ ಹೋಗಿ ಮಾತಾಡೋಣ ಏನು ಕತೆ ಅಂತ. ಹೋಗೋಣ. ಹಾಗೆ ನಿಮಗೆ ತೋರಿಸ್ತೀನಿ ಗಾಡಿ ಹೆಂಗಿದೆ. ನಾವು ಶಾಲಿಮಾರಿಂದ ಡಾಲ್ ಲೇಕ್ ಬರೋಣ, ನೋಡಿ ಎಂಜಾಯ್ ಮಾಡಿ. ನೋಡಿ ರೋಡು ನಾವು ಆಕ್ಚುಲಿ ಗೇಟ್ ನಂಬರ್ 1 ಹೋಗ್ತಾ ಇರೋದು. ಟೈಮ್ ತಗೊಂಡಿದ್ದೀನಿ ನೋಡಿ. ಎವ್ರಿ 100 ಮೀಟರ್ಸ್ ಆರ್ಮಿ ಅವರಿಗೆ August 15 ಬರ್ತಿದೆ ಗೈಸ್. ಹೆವಿ ಸ್ಟ್ರಿಕ್ಟ್. हाँ मुगल गार्डन ये मैं इससे पहले आया हूँ. लास्ट ईयर जब आया था इधर आया था मैं. मस्त पे अंदर, मतलब पहाड़ों के बीच में एक गार्डन बनाया ना. ನೋಡಿ ಗೈಸ್, ಇದೆ ಗಾಡಿ ಎಕ್ಸ್ಪಲ್ಸು. ನಾನು ಆ್ಯಕ್ಚುಲಿ ಫಸ್ಟ್ ನೋಡಿದ್ದು, ಬಟ್ ಇದು ಶಾಕ್ಸ್ ಮತ್ತು ಹೈಡ್ಲಿಂಗ್ ಪ್ರಾಬ್ಲಮ್ ಇತ್ತು. ನನಗೆ ಓಕೆ ಆಗಿಲ್ಲ. ಒಂದು 100 ಮೀಟರ್ಸ್ ಹೋಗಿದ್ದೆ. ಆಮೇಲೆ ಹೋಗಿ ಕೇಳಿದ್ರೆ ಸಾಟರ್ಡೆ ಬೇರೆ ಆವತ್ತು ಎಲ್ಲ ಗಾಡಿಗಳು ರೆಂಟ್ ಆಗಿಬಿಟ್ಟಿತ್ತು. ನೈಟ್ 8 ಗಂಟೆಗೆ ಬರುತ್ತೆ ಅಂದರು. ಸೊ 8 ಗಂಟೆವರೆಗೂ ಅಲ್ಲೇ ಲೋಕಲಲ್ಲಿ ಓಡಾಡೋದಕ್ಕೆ ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೆ. ಇದೇ ಗಾಡಿ ನೋಡಿ. ಸಾರಿ ಗೈಸ್, ಮತ್ತೆ ಪ್ರಾಬ್ಲಮ್ ಏನಂದರೆ ಮೈಕು ಹಾಕೋದು ಮರ್ತೋಗ್ಬಿಟ್ಟಿದ್ದೀನಿ ಜಸ್ಟ್ ಗೈಸ್. ಅಂದರೆ ನಾನು ಹೇಳೋದು, ನಿಮ್ಮ ಪ್ರೀತಿ ಆದವ್ರು ಯಾರಿಗಾರು ನೀವು ಬೈಕ್ ರೈಡಿಂಗ್ ಇಷ್ಟ ಇದ್ದರೆ, ಇಲ್ಲ ನಿಮ್ಮ ಗರ್ಲ್ ಫ್ರೆಂಡೋ ಇಲ್ಲ ನಿಮ್ಮ ವೈಫು ಯಾರಿಗೇ ಆದ್ರೂ ಹೋಗಿ ಡಾಲ್ ಲೇಕ್ ಗೇಟ್ 1 ನೀವು ಗಾಡಿನ ರೆಂಟ್ ಮಾಡಿ ಬರೀ ಡಾಲ್ ಲೇಕ್ ಒಂದು ಸರ್ಕಲ್ ಇದೆ, 25 ಕಿಲೋಮೀಟರ್ಸ್ ಸರ್ಕಲು. ಆರಾಮಾಗಿ ಆ ಸರ್ಕಲ್ ರೌಂಡ್ ನೋಡಿರಿ. ಫೀಲ್ ಸೋ ಬ್ಲೆಸ್ಡ್ ಗೈಸ್, ಸೋ ಬ್ಲೆಸ್ಡ್. ಅದೇ ನಾವಿವಾಗ ವಾಪಸ್ ರೂಮ್ಗೆ ಹೋಗ್ತಾಯಿದ್ದೀರಿ. ರೂಮ್ಗೆ ಹೋಗಿ ಎಲ್ಲ ಕೆಲಸ ಮುಗಿಸಿ ವಾಪಸ್ ಬರೋಣ ನೈಟು. ಬನ್ನಿ ಗೈಸ್ ಹೋಗೋಣ. ಇವಾಗ ಸೀನ್ ಏನಂದರೆ ಅದೇ ಗೈಸ್, ಗಾಡಿ ನಮ್ಗೆ ಓಕೆ ಆಗಿಲ್ಲ. ಸೊ ರಿಟರ್ನ್ ಮಾಡಿ ಬೇರೆ ಗಾಡಿ ತೊಗೊಳಕ್ಕೆ ಹೋಗ್ತಾಯಿದ್ದೀರಿ. ನೈಟ್ 8:30 ಆಯಿತು. ಸೊ ನಾವು ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಮಾತಾಡಿದ್ದೀರಿ, ಏನು ಹೇಳ್ತಾರೆ, ಗಾಡಿ ಸೌಂಡಿಂದ ವಾಯ್ಸ್ ಕರೆಕ್ಟಾಗಿಲ್ಲ. ಅದಕ್ಕೋಸ್ಕರ ನಾವು ಏನು ಡಿಸ್ಕಸ್ ಮಾಡಿದ್ದೀರಿ ಆ ಫೀಲ್ಗೋಸ್ಕರ ಹಂಗೆ ಹೇಳ್ತೀನಿ. ನನಗೆ ಅರ್ಥ ಆಯಿತು, ಬಟ್ ನಿಮ್ಗೆ ಅರ್ಥ ಆಗೋಲ್ಲ ಪ್ರಾಪರ್ ಆಡಿಯೋ ಹಾಕಿದ್ರೆ. ಸೊ ನಾವಿಲ್ಲಿ ಹೋಗ್ತಾ ಮುಂದೆಗಡೆ ನಿಮ್ಗೊಂದು ಮೌಂಟೇನ್ ಕಾಣಿಸುತ್ತೆ. ಆ ಮೌಂಟೇನ್ ಫುಲ್ಲು ಲೈಟ್ಸ್ ಇದೆ ಗೈಸ್. ಅಂದರೆ ಒಂದು ಪಾತ್ವೆ ಮಾಡಿಟ್ಟವ್ರೆ ಲೈಟ್ಸ್ನ ಹಾಕಿ. ಇದು ಬಂದು ಆರ್ಮಿಯವ್ರಿಗೆ ಮಾತ್ರ ಇರೋದು, ಆರ್ಮಿ ಸೆಕ್ಯೂರಿಟಿ ಫೋರ್ಸ್ ಅದು. ಅವರು ಗಾರ್ಡ್ ಮಾಡೋವಂಥ ಜಾಗ. ಅಲ್ಲಿ ಸಿಟಿಸನ್ಸ್ಗೆಲ್ಲ ಅಲೋ ಇಲ್ಲ. ಸೊ ಬರೀ ಆರ್ಮಿಯವ್ರು ಹೋಗ್ಬೋದು. ಅದನ್ನು ಬಿಟ್ಟು ನೆಕ್ಸ್ಟ್ ಬಂದು ಈ ರೋಡಲ್ಲಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಬೆಳಗ್ಗೆ ಟೈಮ್ ಏನೇನು ಸ್ಕ್ಯಾಮ್ ಆಗುತ್ತೆ ಅಂತ. ಬೆಳಗ್ಗೆ ಹೊತ್ತು ನೀವು ಈ ರೋಡಲ್ಲಿ ಸುಮ್ಮನೆ ಟ್ರಾವೆಲ್ ಮಾಡಿದ್ರಿ ಅಂದರೆ ನಿಮ್ಮನ್ನು ಕಿಡ್ನಾಪ್ ಮಾಡೋದಾರೆ ಬರ್ತಾರೆ ಡಾಲ್ ಲೇಕಿಂದ ಜನಗಳು. ಬನ್ನಿ ಸರ್ ಬೋಟ್ ಹೌಸ್, ಬನ್ನಿ ಸರ್ ಬೋಟ್ ಹೌಸ್ ಅಂದ್ಬಿಟ್ಟು. ಇದಂತೂ ಹೆವಿ ದೊಡ್ಡ ಸ್ಕ್ಯಾಮ್ ಗೈಸ್. ದಯವಿಟ್ಟು ನನಗೆ ಐ ಆಮ್ ನಾಟ್ ಓಕೆ, ಬಿಕಾಸ್ ನಾನು ಲಾಸ್ಟ್ ಇಯರ್ ಸ್ಟೇ ಆಗಿದ್ದೆ ಏನು ಹೇಳ್ತಾರೆ ಬೋಟ್ ಹೌಸಲ್ಲಿ. ಇದು ಬೋಟ್ ಹೌಸೇ ಅಲ್ಲ ಗೈಸ್. ನೀವು ಬೋಟ್ ಹೌಸ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ದಯವಿಟ್ಟು ನೀವು ಕೇರಳಕ್ಕೆ ಹೋಗಿ. ಕೇರಳದಲ್ಲಿರೋದು ಆ್ಯಕ್ಚುಲಿ ಪ್ರಾಪರ್ ಬೋಟ್ ಹೌಸ್. ನಿಮ್ಮನ್ನು ನೀರಲ್ಲಿ ಕರ್ಕೊಂಡು ಹೋಗ್ತಾರೆ.
ಇವ್ರು ನೀರಲ್ಲಿ ಅಂದರೆ ಇವರು ಕಟ್ಟಿದಾರೆ, ಇದು ಬ್ರಿಟಿಷರ್ಸ್ ಕಟ್ಟಿದಂತೆ ಆವಾಗಿನ ಕಾಲದಲ್ಲಿ ವೆನ್ ಬ್ರಿಟಿಷ್ ವಾಸ್ ದೇರ್. ಅವ್ರು ಹೇಳ್ತಾ ಇರೋದು ಅವರು ಕಟ್ಕೊಟ್ಟಿರೋದು ನೀರಲ್ಲಿರೋದಕ್ಕೆ ಒಂದು ಮನೆಗಳನ್ನ. ಸೊ ಅದನ್ನೇ ಇವ್ರು ಬೋಟ್ ಹೌಸ್ ಅಂದ್ರೆ ಮೂವ್ ಆಗೋಲ್ಲ ಏನಿಲ್ಲ, ಸುಮ್ಮನೆ ಅಲ್ಲೋಗಿ ನೀವು ಮಲ್ಕೊಂಡು ಇದ್ಬಿಟ್ಟು ಬರೋಕ್ಕೆ ಕಾಸು ಕೊಡಬೇಕಷ್ಟೇ. ಅದು ಅವ್ರು ಹೇಳೋ ರೇಟ್ಗಳು 3,000 ಸ್ಟಾರ್ಟ್ ಆಗಿ 15-20 ಸಾವಿರವರೆಗೂ ಇದೆ. ಬೇರೆ ನಿಮ್ಗೆ ಏನೂ ಅಲ್ಲಿ ಆ್ಯಕ್ಟಿವಿಟೀಸ್ ಏನಿಲ್ಲ. ಒಂದು ಅದಕ್ಕಿಂತ ಬೆಸ್ಟ್ ನಾನು ಹೇಳೋದು, ನೀವು ಬಜೆಟಲ್ಲಿ ಮುಗಿಸ್ಬೇಕಂದ್ರೆ ನೀವು ಆರಾಮಾಗಿ ಶಿಕಾರ ರೈಟ್ ತೊಗೊಳ್ಳಿ, 500 ರೂಪೀಸಲ್ಲಿ ಮುಗ್ದೋಗುತ್ತೆ. ಆರಾಮಾಗಿ ಶಿಕಾರ ರೈಟ್ ತೊಗೊಳ್ಳಿ, ಫುಲ್ ಮಾರ್ಕೆಟೆಲ್ಲ ರೌಂಡ್ ನೋಡಿರಿ, ದಾಲ್ ಲೇಕ್ ಪೂರ್ತಿ ರೌಂಡ್ ನೋಡಿರಿ. 500 ರೂಪಾಯಿ ಹೇಳಿ, ಅವರು ತುಂಬ ಹೇಳ್ತಾರೆ, ಅಷ್ಟೆಲ್ಲ ಕೊಡ್ಬಿಡಿ. 500 ರೂಪಾಯಿ ಅಲ್ಲಿ ಸಿಂಪಲಾಗಿ ಕರ್ಕೊಂಬರ್ತಾರೆ ಫುಲ್ ದಾಲ್ ಲೇಕು. ಇದೊಂದು ವಿಷಯ. ಸೆಕೆಂಡ್ ವಿಷಯ ಬಂದು ಅದೇ ಗೈಸ್, ರೂಮ್. ನಾವು ಲಾಸ್ಟ್ ಇಯರ್ ಏನು ಮಾಡಿದ್ರಿ ಗೊತ್ತಿಲ್ಲದೆ ಫಸ್ಟ್ ಟೈಮ್ ಹೋದಾಗ ನಾವು ದಾಲ್ ಲೇಕ್ ಹತ್ರನೇ ಮನೆ ಮಾಡಿಬಿಟ್ರಿ. ಹೆವಿ ಗಜಿಬಿಜಿ ಅಂತ ಇರೋದು ಗೈಸ್. ಒಂದಷ್ಟು ಕ್ರೌಡು, ನಿಮಗೆ ಎಲ್ಲಿ ಕಾಶ್ಮೀರಲ್ಲಿದ್ದೀರೋ ಬೆಂಗಳೂರಲ್ಲಿದ್ದೀರೋ ಅನ್ನೋ ಫೀಲ್ ಬಂದುಬಿಡುತ್ತೆ. ನಾವು ಅದಕ್ಕೆ ಈ ಸತಿ ಏನು ಮಾಡಿದ್ರಿ, ನಾವಿರೋ ಅದು ದಾಲ್ ಲೇಕ್ ಇಂದ ನಮ್ಮ ಮನೆ ಒಂದು 12 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಾವು ರೂಮ್ನ ಮಾಡಿದ್ರಿ. ಹೆವಿ ಪೀಸ್ಫುಲ್, ಹೆವಿ ನೈಸ್. ನಿಮಗೆ ವಿಡಿಯೋ ಫಸ್ಟಲ್ಲಿ ನಾನು ತೋರಿಸೋದಾರ ಆ ಥರ ಲೊಕೇಶನಲ್ಲಿ ನಾವಿದ್ರಿ. ಏನು ಹೇಳ್ತಾರೆ, ಬೆಟ್ಟಗಳಿಗೆ ಮೋಡ ಒಂದು ಸೀರೆ ಸೆರಗನ್ನ ಹರಿಸ್ದಂಗೆ ಇತ್ತು, ಸೀರೆನ ಉಡಿಸ್ದಂಗೆ. ವೆರಿ ಬ್ಯೂಟಿಫುಲ್ ವ್ಯೂ ಆ ಥರ. ಅದನ್ನು ಬಿಟ್ಟರೆ ನೆಕ್ಸ್ಟ್ ನಾವು ಹೋಗ್ತಾಯಿದ್ದೀರಿ ದಾಲ್ ಲೇಕ್ ಹತ್ರ. ನೋಡಿ ಇನ್ನೇನು ರೀಚ್ ಆಗ್ತಾಯಿದ್ರಿ, ಆ ಲೈಟ್ಸ್ ಎಲ್ಲ ಏನು ಕಾಣಿಸ್ತಾ ಇದೆ ಇಲ್ಲಿ ಸೈಡಲ್ಲಿ, ಅದು ಮೇಲ್ಗಡೆ ನಾನು ಹೇಳಿದ್ದು ನಿಮಗೆ, ಬೆಟ್ಟದ ಮೇಲೆ ಕಾಣಿಸ್ತಾ ಇರೋ ಲೈಟ್ ಬಂದು ಆರ್ಮಿಯವ್ರದ್ದು. ಸೈಡಲ್ಲಿ ಕಾಣಿಸ್ತಾ ಇರೋದು ಬಂದು ನಮ್ಮ ದಾಲ್ ಲೇಕ್ ಮಾರ್ಕೆಟ್ ಪ್ಲೇಸ್ ವೇರ್ ಥಿಂಗ್ಸ್ ಹ್ಯಾಪನ್. ಸೊ ಆ ಥರ ಹೋಗ್ತಾಯಿದ್ದೀರಿ. ಪ್ಲಸ್ ಅದೇ ಈ ರೋಡ್ ಮಾತ್ರ ಗೈಸ್, ಬೈಕ್ ರೈಡರ್ಸ್ಗೆ ಇಲ್ಲ ಒಂದು ಗರ್ಲ್ಫ್ರೆಂಡ್ ಇಲ್ಲ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ರೈಡ್ ಮಾಡೋಕ್ಕೆ ದ ಬೆಸ್ಟ್ ರೋಡ್ ಅಂದ್ಕೊಳ್ಳಿ. ಆ ಥರ ನೀವು ಯಾರಿಗೂ ಏನಂತಾರೆ ಮಾತಾಡೋಕ್ಕೆ ಹೋಗ್ಬೇಡಿ. ಅವ್ರು ಬಂದಾಗ ಜಸ್ಟ್ ಇಗ್ನೋರ್ ಮಾಡಿ, ನೈ ಭಯ್ಯ ಟೀಕೆ ಹಮ್ಕೋ ಪತಾ ಅಷ್ಟೇ ಹಂಗೆ ಅಂದ್ಬಿಟ್ಟು ನೀವು ಪಾಸ್ ಆಗ್ತೀರಿ. ತುಂಬ ಫೋರ್ಸ್ ಮಾಡ್ತಾರೆ ನಿಮಗೆ ಅದು ಮಾಡೋಕ್ಕೆ ಇದು ಮಾಡೋಕ್ಕೆ. ಡೋಂಟ್ ಡೂ ಇಟ್ ನಿಮಗೆ ಬೇಡ ಅಂದರೆ. ಬಟ್ ಅದೊಂದು ಸ್ಕ್ಯಾಮ್ ಇದೆ ಗೈಸ್, ಏನು ಹೇಳ್ತಾರೆ ದಾಲ್ ಲೇಕ್ದು, ಅದು ಬಿಟ್ಟಾಕಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಬಂದು ಗೇಟ್ ನಂಬರ್ 1. ಈ ಗೇಟ್ ನಂಬರ್ 1 ಹತ್ರ ಬಂದು ನಿಮಗೆ ಮುಂದೆಗಡೆ ನಾನು ತೋರಿಸ್ತೀನಿ. ಅಯ್ಯೋ ಅನ್ನೋ ಥರ ಟ್ರಾಫಿಕ್ ಗೈಸ್. ಅಲ್ಲೇ ಇರೋದು ಆ್ಯಕ್ಚುಲಿ ಮೇಜರ್ ಆಫ್ ದ ಬೋಟ್ ಹೌಸಸ್. ಸೊ ಬೆಳಗ್ಗೆ ಕರ್ಕೊಂಡೋಗಿ ಬೋಟ್ ಹೌಸಲ್ಲಿ ಬಿಡ್ತಾರೆ, ರಾತ್ರಿ ಎಲ್ಲ ಮಲಗಿಸ್ತಾರೆ. ಬೆಳಗ್ಗೆ ತಿರ್ಗಾ ಮಾರನೇ ದಿನ ಇಲ್ಲ ಅವತ್ತು ರಾತ್ರಿ ನೀವು ಎಷ್ಟು ಅವರ್ ಬುಕ್ ಮಾಡಿರ್ತೀರೋ ತೊಗೊಂಬಂದು ತಿರ್ಗಾ ನಿಮಗೆ ರೋಡಿಗೆ ಬೀಸಾಕ್ತಾರೆ ಅಷ್ಟೇ. ಇಲ್ಲಿಂದ ಬೋಟಲ್ಲಿ ಕರ್ಕೊಂಬರ್ತಾರೆ. ನನಗೇನೋ ನನ್ನ ಪರ್ಸ್ನಲಿ ನಾನು ಹೇಳೋದು, ನೀವು ಮಲ್ಕೊಂಡು ಬರೋದಕ್ಕೆ ಸುಮ್ಮನೆ ಆ ಕಾಸು ಬರ್ತಲ್ಲ ಅಂತ ನಾನು ಹೇಳ್ತೀನಿ. ನಿಮಗೆ ಇಫ್ ಯು ಆರ್ ಓಕೆ ಯು ಕ್ಯಾನ್ ಗೋ, ಆರಾಮಾಗಿ ಸ್ಟೇ ಮಾಡಿ. ಅದ್ರ ಬದಲು ನೀವು ಆರಾಮಾಗಿ ಒಂದು ಶಿಕಾರಿ ತೊಗೊಂಡ್ರೆ ಹೋಗ್ಬೋದು. ಅದು ಬಿಟ್ಟರೆ ಫುಲ್ ಅದೇ. ಲಾಸ್ಟ್ ಇಯರು ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಡೇಗೆ ತುಂಬ ಡೆಕೋರೇಟ್ ಮಾಡಿದರು. ಈ ಸತಿ ಇನ್ನೂ ಡೆಕೋರೇಟ್ ಮಾಡಿದ್ದೀರಾ, ಮೇ ಬಿ ನಾವು ಅಲ್ಲಿ ಹೋಗ್ಬಿಟ್ಟಿದ್ದಕ್ಕೆ ಅನ್ಕೊತೀನಿ. ನಾವು 6ನೇ ತಾರೀಕು 7ನೇ ತಾರೀಕೆಲ್ಲ ಕಾಶ್ಮೀರಲ್ಲಿದ್ರಿ. ಆ್ಯಕ್ಚುಲಿ ಅವ್ರು 10ನೇ ತಾರೀಕು ಮೇಲೆ ಅವರು ಏನು ಹೇಳ್ತಾರೆ ಡೆಕೋರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ವೆರಿ ಬ್ಯೂಟಿಫುಲ್ ವ್ಯೂ ಗೈಸ್. ಹೋಗ್ತಾ ಇರೋದು ಮಾತ್ರ ದಾಲ್ ಲೇಕು, ಅದೊಂದು ಸಮಾಧಾನ. ವಿಡಿಯೋ ನೋಡ್ತಾ ಇರೋ ನನಗೆ ಅನ್ನಿಸ್ತಿದೆ ಶೇಟ್ ಐ ಮಿಸ್ ದಿಸ್ ಪ್ಲೇಸ್ ಅಂತ. ಒಂದು BMW ಬೇರೆ ಇತ್ತು, ಸೈಕಾಗಿತ್ತು ಗೈಸ್ ಈ ಗಾಡಿ. ಮುಂದೆ ಹೋಗ್ತಾ ಇರೋದು ಬ್ಲೂ ಕಲರು, ಮಸ್ತಾಗಿ ಇಟ್ಕೊಂಡಿದ್ದ. MS ರಿಜಿಸ್ಟ್ರೇಷನ್ನು ಹೆವಿ ಮಾಡಿಫೈಡ್ ಮಾಡಿ ಇಟ್ಕೊಂಡಿದ್ದ. ಅದೊಂದು ಇಷ್ಟ ಆಯಿತು. ಇನ್ನೂ ಹೋಗ್ತಾನೆ ಇದ್ದರೆ ನಮಗೊಂದು 10 ಕಿಲೋಮೀಟ್ರ್ ಇದೆ. ನೆಕ್ಸ್ಟು ನಾವು ಮಾತಾಡ್ತಾ ಇರೋ ಟಾಪಿಕ್ ಬಂದು ಅನದರ್ ಸ್ಕ್ಯಾಮ್. ಸೊ ನೀವು ದಾಲ್ ಲೇಕ್ ರೀಚ್ ಆದರೆ ಬೋಟ್ ಹೌಸಲ್ಲಾದರೂ ಸ್ಟೇ ಮಾಡಿ, ಇಲ್ಲ ಶಿಕಾರ ರೈಡಾದರೂ ತೊಗೊಂಡು ಹೋಗಿ. ಬಟ್ ಇದರಲ್ಲಿ ಒಬ್ಬ ಸ್ಕ್ಯಾಮರ್ನ ನಾನು ನೋಡಿದ್ದೆ ಗೈಸ್. ಫೋಟೋಗ್ರಾಫರ್ ಗೈಸ್, ಅವನ ಹೆಸರು. ಬರ್ತಾನೆ ಗೈಸ್, ಸೀದಾ ನಿಮ್ಮ ಹತ್ರ ಫೋಟೋ ಹಿಡ್ಕೊಂಬರ್ತಾನೆ. ಕಾಶ್ಮೀರಿ ಡ್ರೆಸ್ಸಸ್ಸು, ಎಕ್ವಿಪ್ಮೆಂಟ್ಸು, ಅವ್ರದ್ದು ಬಿಂದಿಗೆ, ಫ್ಲವರ್ಸ್ ಎಲ್ಲ ಹಿಡ್ಕೊಂಬರ್ತಾನೆ. ಅವ್ನು ನನಗೆ ಹೇಳಿದ್ದು ಬಂದು ಒಂದು ಫೋಟೋಗೆ 60 ರೂಪಾಯಿ ಕಾಪಿ ಮಾಡಿ ಕೊಡ್ತೀನಿ ಅಂತ ಹೇಳೋದು. ನಾನೇನು ಅಂದ್ಕೊತೀನಿ, ಇದು ಲಾಸ್ಟ್ ಇಯರ್, ಈ ವರ್ಷ ನಾನು ಮಾಡಿಲ್ಲ. ಲಾಸ್ಟ್ ಇಯರ್ ನನಗಾಗೆ ಸ್ಕ್ಯಾಮು, ನಾನು ನಿಮ್ಗೆ ಹೇಳ್ತಾ ಇರೋದು. ಬರ್ತಾನೆ, ಎಲ್ಲ ಹಿಡಿತಾನೆ, 60 ರೂಪಾಯಿ ಒಂದು ಕಾಪಿ ಅಂತಾನೆ. ನಾನು ಇಂಟೆನ್ಷನ್ ಏನು, 60 ರೂಪಾಯಿ ಓಕೆ, 10 ಇಲ್ಲ 20 ಫೋಟೋ ತೊಗೊಂಡ್ರೆ 600 ಇಲ್ಲ 1200 ರೂಪಾಯಿ ಒಳಗಡೆ ಆಗುತ್ತೆ. ನನ್ನ ಬಜೆಟ್ ಅಷ್ಟು ಇಟ್ಕೊಂಡಿರ್ತೀನಿ, ಒಂದು 1200 ಮಾಡ್ಕೊಂಡು ಫೋಟೋಸ್ ತೊಗೊಂಡು ಹೋಗೋಣ ಅಂತ. ಅವನ ಶಿಷ್ಯ ಏನು ಮಾಡ್ತಾನೆ, ಶಿಸ್ತಾಗಿ ಒಂದು 60ರಿಂದ 70 ಫೋಟೋ ತೆಗಿತಾನೆ ಗೈಸ್. ತೆಗೆದ್ಬಿಟ್ಟು, ಇಲ್ಲ ಸರ್ ನೀವೆಲ್ಲ ತೊಗೊಬೇಕು, ನಿಮ್ಮದು ಬಿಲ್ಲು ಬಂದು 15,000 ಅಂತಾನೆ ಗೈಸ್. 15,000. ನಾನು ಯಾವ ಥರ ಸೈಕ್ ಆಗ್ತೀನಂದರೆ ಅವನಿಗೆ ಅಯ್ಯೋ ಅನ್ನೋ ಥರ ಅವಳಿ ಕೊಟ್ಟು, ದೆನ್ ಫೈನಲಿ ನನಗೆ ಫೋಟೋ ಬೇಡ, ಪ್ರಿಂಟು ಬೇಡ, ನೀನೇನು ಹಾಕ್ಕೊಳ್ಬೇಡ, ಬರೀ ಇವಾಗ ನೀನೇನು ತೆಗ್ದಿದ್ಯಾ ಕಾಪಿ, ಸಾಫ್ಟ್ ಕಾಪಿನ ಮಾತ್ರ ನನಗೆ ಸೆಂಡ್ ಮಾಡಿಕೊಡು ಅಂತ ಅಂತೀನಿ. ಅದಕ್ಕೆ ಅವ್ನು ಸಮ್ವೇರ್ ಬರ್ತಾನೆ, 8,000 ರೂಪಾಯಿಗೆ ಬರ್ತಾನೆ ಗೈಸ್. ಕೊನೆಗೆ ನೀವು ನಂಬಲ್ಲ, ನಾನು ಎಷ್ಟು ಗೊತ್ತಾ ಅದನ್ನು ತೊಗೊಂಡೆ, 1,200 ರೂಪಾಯಿ ಕೊಟ್ಟು ಟೋಟಲ್ 60 ಫೋಟೋನು ನನಗೆ ತೊಗೊಂಡೆ. ಸೊ ಇದೊಂದು ಸ್ಕ್ಯಾಮ್ ನಡೆಯುತ್ತೆ, ಹೆವಿ ದೊಡ್ಡ ಸ್ಕ್ಯಾಮ್ ಇದು ಫೋಟೋಗ್ರಫೀಸ್ದು. ನೆಕ್ಸ್ಟ್ ಟೈಮ್ ನೀವು ಹೋದರೆ ಫಸ್ಟಾಗಿ ಹೇಳ್ಬಿಡಿ ಅವನ್ನ, ಎಷ್ಟು ಫೋಟೋ ತೆಗಿದೆಯಾ, ಎಷ್ಟು ಕೊಡಬೇಕು, ಏನು ಕತೆ ಅಂತ.
ತೆಗೆದ್ಮೇಲೆ ಅವ್ನು ನಿಮ್ಗೆ 15-20 ಸಾವಿರ ಕೊಟ್ಟ ಅಂದರೆ ನೀನೇ ಇಟ್ಕೊ ಅಂದ್ಬಿಡಿ, ನನಗೆ ಬೇಡ ನೀನೇ ಇಟ್ಕೊ ಆರಾಮಾಗಿ ಅಂತ. ಅದೊಂದು ದೊಡ್ಡ ಸ್ಕ್ಯಾಮು. ಅದನ್ನು ಬಿಟ್ಟರೆ ನೋಡಿ ಗೈಸ್ ಬಂದ್ರಿ. ಇದು ಆ್ಯಕ್ಚುಲಿ ದಾಲ್ ಲೇಕ್ದು ಗೇಟ್ 8ನೇ ನಂಬರಿಂದ ಸ್ಟಾರ್ಟ್ ಆಗುತ್ತೆ. ಇದೇ ಫುಲ್ ಬೋಟ್ ಹೌಸು. ಒಂದಷ್ಟು ಜನ ನೋಡಿ ಬೋಟ್ ಹೌಸಿಂದ ಕರ್ಕೊಂಬಂದು ಈಚೆ ಕೂಡಿಸವ್ರೆ, ಒಂದಷ್ಟು ಜನ ಒಳಗಡೆ ಹೋಗೋದಕ್ಕೆ ಕಾಯ್ತವ್ರೆ. ಏನಿಲ್ಲ ಗೈಸ್ ಅಲ್ಲಿ ನೋಡಿ, ಆ ಥರ ಒಂದು ಹೌಸ್ ಲೈಟಿಂಗ್ ಮಾಡಿ ಇಕ್ಕಿರ್ತಾರೆ. ಒಳಗಡೆ ಒಂದು ಬೆಡ್ರೂಮ್ ಇರುತ್ತೆ, ಒಂದು ಟಾಯ್ಲೆಟ್ ಇರುತ್ತೆ. ನೀವು ಹೋಗ್ಬಿಟ್ಟು ಆರಾಮಾಗಿ ಅಲ್ಲಿ ಮಲ್ಕೊಂಡು ಬಂದು ನೀರಲ್ಲಿ ಕಾಲ್ಗಿಲ್ಲ ಆಡಿಸಿ ಎದ್ದು ಬರಬೇಕು ಅಷ್ಟೇ. ಅದ್ರ ಬಿಟ್ಟು ಏನಿಲ್ಲ. ಆ್ಯಕ್ಚುಲಿ ಮಾರ್ಕೆಟ್ ಇತ್ತು, ನಾವು ಲಾಸ್ಟ್ ಟೈಮ್ ಹೋದಾಗ ಈ ಮಾರ್ಕೆಟ್ ನೋಡಿದ್ದಿಲ್ಲ. ದಾಲ್ ಲೇಕ್ ಮುಂದೆನೇ ಮಾರ್ಕೆಟ್ ಮಾಡೋರೆ, ಅಂದರೆ ರೋಡ್ ಸೈಡ್ ಫುಟ್ಪಾತ್ ಥರ. ಬಟ್ ಎಲ್ಲ ಇದೆ ಗೈಸ್ ಅಲ್ಲಿ, ಜರ್ಕಿನಿಂದ ಹಿಡ್ದು ಸ್ವೆಟರ್ಸಿಂದ ಹಿಡ್ದು ಆಮೇಲೆ ಕುರ್ತಾಯಿಂದ ಹಿಡ್ದು ಸಲ್ವಾರಿಂದ ಹಿಡ್ದು ಎಲ್ಲ ತಿಂಗೂ ಅಲ್ಲಿ ಸಿಗುತ್ತೆ. ಅದೇ ನಿಮಗೆ ಸ್ಟ್ರೀಟ್ ಶಾಪಿಂಗ್ ಇಷ್ಟ ಆಯಿತು ಅಂದರೆ ನೀವು ನೆಕ್ಸ್ಟ್ ಟೈಮ್ ದಾಲ್ ಲೇಕ್ ಹೋದಾಗ ಈವ್ನಿಂಗ್ ಟೈಮ್ ಒಂದು ವಾಕ್ ಹೋಗಿ, ಸೊ ನಿಮಗೆ ಸಿಕ್ಬಿಡುತ್ತೆ. ನಾನು ಹೇಳೋದೇನೆಂದರೆ ದಯವಿಟ್ಟು ದಾಲ್ ಲೇಕ್ ಹತ್ರದಲ್ಲಿ ಎಲ್ಲೂ ರೂಮ್ನ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಅದು ಅಗೇನ್ ಬೇಜಾರಾಗ್ಬಿಡ್ತೀರ. ಅಯ್ಯೋ ಏನಪ್ಪ ಈ ಥರ ಜನ, ಈ ಥರ ಟ್ರಾಫಿಕ್ ಅಂತ. ಇವಾಗ ನಾವು ಹೋಗ್ತಾಯಿದ್ದೀರಿ ಗೇಟ್ 1 ಹತ್ರ, ನೋಡಿ ಎಷ್ಟು ಜಾಮ್ ಇರುತ್ತಂದರೆ ಅಲ್ಲಿ, ಅಯ್ಯೋ ಅನ್ನೋ ಥರ, ಅಂದರೆ ನೆಮ್ಮದಿ ಇರೋಲ್ಲ ಗೈಸ್. ನಾನು ಹೇಳ್ತಿರೋದು ನಾವು ಹೋಗ್ತಾ ಇರೋದೇ ಒಂದು ಪೀಸ್ಫುಲ್ನೆಸ್ ಇರೋದಕ್ಕೋಸ್ಕರ. ಅದೇ ಇಲ್ಲ ಅಂದರೆ ತಿರ್ಗಾ ಅದೇ ಟ್ರಾಫಿಕ್ಕು, ಅದೇ ಕಯಪ್ಪಯ ಅಂದ್ಕೊಂಡಿರೋದು ಐ ಆಮ್ ನಾಟ್ ಓಕೆ ವಿತ್ ಇಟ್. ನಿಮಗೆ ಓಕೆ ಅಂದರೆ ನೀವು ಆರಾಮಾಗಿ ಸ್ಟೇ ಆಗಿ. ಅದನ್ನು ಬಿಟ್ಟು ಅದೇ ಹೋಗ್ತಾಯಿದ್ದೀರಿ ಗೈಸ್. ದಾಲ್ ಲೇಕ್ ಗೇಟ್ 1 ಹತ್ರ ಇರೋದು ನಮ್ಮದು ಕಾಶ್ಮೀರಿ ಬೈಕ್ ರೆಂಟಲ್ಸ್ ಅಂತ, ಅವ್ರ ಹತ್ರ ಹೋಗ್ತಾಯಿದ್ದೀನಿ. ಪಾಪ ಮನುಷ್ಯ ತುಂಬ ಒಳ್ಳೆಯವನು, ಸ್ವಲ್ಪ ಕಾಸು ಆಸೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನನಗೆ ಈ ತುಕಲಿ ಗಾಡಿ ಒಂದು ಕೊಟ್ಬಿಟ್ಟು ಅದಕ್ಕೆ 1000 ರೂಪಾಯಿ ಈಸ್ಕೊಂಡ ಒಂದು ದಿನಕ್ಕೆ. ಏನೂ ಮಾಡೋಕ್ಕಾಗಲ್ಲ. ನನಗೂ ಲೈಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಬಸ್ಸು ಆಟೋ ತೊಗೊಂಡು ನಾನು ಇದ್ದಿದ್ದ ಜಾಗಕ್ಕೆ ಬಸ್ಸು ಆಟೋಗೆ ನನಗೆ 300 ರೂಪೀಸ್ ಚಾರ್ಜ್ ಆಗ್ತಾಯಿತ್ತು. ಸೊ ನಾನು ಬೈಕೇ ಓಕೆ ಅಂದ್ಬಿಟ್ಟು ಬೈಕ್ ಮೇಲೆ ಹೋಗ್ಬಿಟ್ಟೆ. ನೋಡಿ ಇದು ಬಂದು ಒಂದು ಹೊಸ ಬಸ್ಸು, ನಾನು ನೋಡಿದ್ದಿಲ್ಲ, ಇವಾಗಲೇ ನೋಡಿದ್ದು. ಡರ್ಕೆ ಆಗಿ ಜೀತೆ ಅಂದ್ಬಿಟ್ಟು ಮೌಂಟೇನ್ ಡ್ಯೂದು ಅಡ್ವರ್ಟೈಸ್ ಮಾಡಿಬಿಟ್ಟು ಹಾಕೋರೆ. ಡಬಲ್ ಡೆಕ್ಕರ್ ಬಸ್ಸು ತುಂಬ, ಅಂದರೆ ಫುಲ್ ಮೇ ಬಿ ದಾಲ್ ಲೇಕ್ ರೌಂಡ್ ನೋಡಿಸ್ಬೋದು. ನಾನು ಅದ್ರಲ್ಲಿ ಹೋಗ್ಬೇಕು ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಟೈಮ್ ಸಾಕಾಗಿಲ್ಲ. ಮೇ ಬಿ ನೆಕ್ಸ್ಟ್ ಇಯರ್ ಇಲ್ಲ ನೆಕ್ಸ್ಟ್ ಟೈಮ್ ನಾನು ಕಾಶ್ಮೀರ್ಗೆ ಹೋದಾಗ ಅದೊಂದು ರೈಡ್ ತೊಗೊಬೇಕು. ಹೋದಾಗ ನಿಮಗೆ ಅದನ್ನು ತೋರಿಸ್ತೀನಿ. ಬನ್ನಿ. ಎಕ್ಸ್ಪಲ್ಸು ಫುಲ್ ಏನು ಹೇಳ್ತಾರೆ, ಅದು ಹೈಡ್ಲಿಂಗು ರೇಸ್ ಆಗ್ತಾನೆ ಇತ್ತು ಗೈಸ್, ಗಿಚಿಕ್ ಅಂತ. ಹಿಂಗಾರು ಮಾಡಿ ಫಸ್ಟು ತೊಗೊಂಡೋಗ ಅವನು ಗಾಡಿ ಕೊಟ್ಬಿಟ್ರೆ ಸಾಕಂತ. ಮಿಕ್ಕಿದೆಲ್ಲ ಇದೆ, ಶೋರೂಮ್ಸು, ಪೂಮಾ, ಅಡಿಡಾಸ್ ಎಲ್ಲ ಇದೆ. ಸೊ ಅದೇನು ಸೀನ್ ಇಲ್ಲ. ನೀವು ಶಾಪಿಂಗ್ ಅಂದರೆ ರಿಚ್ ಪೀಪಲ್ ವಾಂಟ್ ಟು ಶಾಪ್, ಯು ಕ್ಯಾನ್ ಗೋ ಇನ್ ಟು ಪೂಮಾ ಶೋರೂಮ್, ಯು ಕ್ಯಾನ್ ಶಾಪ್. ನಮಗೆ ಅವೆಲ್ಲ ಇಲ್ಲ. ನಾವು ಬಂದಿರೋದೇ ಎಂಜಾಯ್ ಮಾಡೋಕ್ಕೆ, ಅದನ್ನು ನಾವು ಮಾಡ್ತಾಯಿದ್ದೀರಿ. ಬನ್ನಿ, ಇನ್ನೇನು ರೀಚ್ ಆಗ್ತಾ ಹೋದ್ರಿ. ನೋಡಿ ಇನ್ನೇನು ಆ ಸಿಗ್ನಲ್ಲು ಒಂದು ಯೂಟರ್ನ್ ಮಾಡಿ ಹೋಗ್ಬಿಟ್ರೆ ನಮ್ಮ ಬೈಕ್ ರೆಂಟಲ್ ಹತ್ರ ಹೋಗ್ತೀರಿ. ಹೋಗಿ ಈ ಬೈಕ್ನ ಫಸ್ಟು ಬಿಟ್ಟು ಬೇರೆ ಬೈಕು ಬುಲೆಟ್ ಆ್ಯಕ್ಚುಲಿ ನಮಗೆ ಕೊಟ್ಟ 350 ಕ್ಲಾಸಿಕ್ಕು, ಹೆವಿ ಕಂಫರ್ಟು ಗೈಸ್. ನಾನು ಹೇಳ್ತಾ ಇರೋದು ಆ ಗಾಡಿ, ನನಗೆ ಅಷ್ಟು ನಾಲೆಜ್ ಇದ್ದಿಲ್ಲ ಆ ಗಾಡಿ ಬಗ್ಗೆ. ಬಟ್ ಆ ಗಾಡಿ ನಾನು ಹೋಗಿ ಬಂದಮೇಲೆ ನೋಡಿ ಲೈಟಿಂಗ್ ಸಖತ್ತಾಗಿ ಮಾಡೋರಲ್ಲ, ತುಂಬ ಫಿದಾ ಆಗ್ತೀನಿ ಗೈಸ್. ನಾನು ಕಾಶ್ಮೀರ್ಗೆ ಹೋದರೆ ಏನಕ್ಕಂತ ಗೊತ್ತಿಲ್ಲ. ಎವ್ರಿ ಸಿಂಗಲ್ ಥಿಂಗ್ಸ್ ಮೇಕ್ಸ್ ಮಿ ಸೋ ಹ್ಯಾಪಿ ಅಲ್ಲಿ. ಸೊ ಅದೇ ಆ ಗಾಡಿ ಬುಲೆಟು ನಾನು ಹೆವಿ ಫಿದಾ ಆಗಿಬಿಟ್ಟೆ. ನಾನು ಗಾಡಿ ತೋರಿಸ್ತೀನಿ ನೋಡಿ. ಕಂಫರ್ಟ್ ಮಾತ್ರ ಗೈಸ್ ಬೇರೆ ಲೆವೆಲ್ ಕಂಫರ್ಟ್ ಅದು. ಹೋಗಿ ಇವಾಗ ಒಂದು ಯೂಟರ್ನ್ ಮಾಡಬೇಕು. ಮುಂದೆ ಯೂಟರ್ನ್ ಮಾಡ್ಕೊಂಡು ನೆಕ್ಸ್ಟ್ ಯೂಟರ್ನಲ್ಲಿ ಇರೋದು, ಬಿಕಾಸ್ ಅದು ಒನ್ ವೇ. ನಾವು ಹಂಗೆ ನುಗ್ಬೋದು, ಬಟ್ ಅದು ನೈಟ್ ಹೊತ್ತು ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಆಫ್ಟರ್ನೂನ್ ಮಾತ್ರ ಒಂದು ಸ್ವಲ್ಪ ಹೊತ್ತು ಓಪನ್ ಮಾಡಿಟ್ಟಿರ್ತಾರೆ. ಅದೇ ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಾಯಿತು ಅಂದರೆ, ಫಸ್ಟ್ ನಾವು ಬಂದು ಬೈಕ್ನ ತೊಗೊಂಡು ರೆಂಟ್ ಮಾಡಿ ಕಾಶ್ಮೀರನ ಸುತ್ತಿದ್ದಕ್ಕೆ, ಯೂಶ್ವಲಿ ನಾವು ಫಸ್ಟ್ ಟೈಮ್ ಬಂದಾಗ ಫುಲ್ ಗೂಗಲ್ ಮ್ಯಾಪ್ನ ಹಾಕ್ಕೊಂಡು ಓಡಾಡಿದ್ರಿ ಗೈಸ್. ಎಲ್ಲ ಜಾಗಕ್ಕೂ ಗೂಗಲ್ ಮ್ಯಾಪ್ ಯೂಸ್ ಮಾಡಿದ್ರಿ. ಈ ಸತಿ ಹೆಂಗಾಗೋಯ್ತು ಅಂದರೆ, ಗೂಗಲ್ ಮ್ಯಾಪಾ ಏನಕ್ಕೆ ಬಾ ನಮಗೆ ಗೊತ್ತಲ್ಲ ರೋಡು ಅಂತ. ಎವ್ರಿ ಸಿಂಗಲ್ ರೋಡ್ ನಮಗೆ ಗೊತ್ತು ಗೈಸ್, ಈ ಟೋಟಲ್ ಗಲ್ಲಿಯಿಂದ ಹಿಡ್ದು ಎಲ್ಲ. ಸೊ ಅದೇ ಹೋಗಿ ಇವಾಗ ಬೈಕ್ನ ಕೊಟ್ಟು, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಗೈಸ್. ಫಸ್ಟ್ ಅವನೇ ನನ್ನ ಕಾಶ್ಮೀರಿಗೆ ಇನ್ವೈಟ್ ಮಾಡಿದ್ದು. ಅವನು 2013-14 ಕೆಲಸ ಮಾಡಬೇಕಾದ್ರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಕಂಪ್ನಿಲಿ ಅವ್ನು ನನಗೆ ಪರಿಚಯ ಆಗಿದ್ದು. ಅವನಿರೋ ಜಾಗಕ್ಕೆ ಹೋಗ್ತಾಯಿದ್ದೀರಿ. ಅವನಿರೋದು ಬಂದು ರಾಜ್ಭೋಗ್ ಅಂತಾರೆ, ಝೀರೋ ಬ್ರಿಡ್ಜ್ ಹತ್ರ. ಅವನಲ್ಲೊಂದು ಹಾಸ್ಟೆಲ್ ಓಪನ್ ಮಾಡ್ಕೊಂಡಿದ್ದಾನೆ. ಸೊ ಅವನ್ನ ಮೀಟ್ ಮಾಡೋಕ್ಕೆ ಹೋಗೋಣ ಅಂತ. ಎನಿವೇ ಇಷ್ಟು ದೂರ ಬಂದ್ರಲ್ಲ, ಅಂದರೆ ನಮ್ಮ ಮನೆಯಿಂದ ದಾಲ್ ಲೇಕಿಂದ ಅವ್ನ ಮನೆ ಬಂದು ಒಂದು 3 ಕಿಲೋಮೀಟರ್ಸ್ ಏನೋ ಇದೆ. ಸೊ ಇಲ್ಲಿವರೆಗೂ ಬಂದ್ರಲ್ಲ, ಅವ್ನಿಗೊಂದು ಹಾಯ್ ಹೇಳಿ ಅವ್ನ ಜೊತೆ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೀರಿ. ಫೈನಲಿ ಬಂದ್ರಿ ನೋಡಿ. ಅಲ್ಲೊಂದು ಯೂಟರ್ನ್ ಆಯಿತು, ಇಲ್ಲೊಂದು ಯೂಟರ್ನ್ ಹೊಡೆದಿದ್ದೆ. ನೀವು ಯಾರು ಕಾಶ್ಮೀರ್ಗೆ ಹೋದರೆ ಗೊತ್ತಿರುತ್ತೆ, ಅಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿರೋದೆ ಅಂಗಡಿ ನೋಡಿ. ಅಲ್ಲಿದೆ ಕಾಶ್ಮೀರಿ ಬೈಕ್ ರೆಂಟಲ್ ಅಂತ. ಒಳ್ಳೆಯವರೇ, ಬಟ್ ಏನಂದರೆ ಅವ್ರದ್ದು ಇದ್ದೇ ಇರುತ್ತಲ್ಲ ಗಾಡಿ. ನೋಡಿ ಗೈಸ್, ಇದೆ ನೆಕ್ಸ್ಟ್ ಗಾಡಿ ನಾನು ರೆಂಟ್ ಮಾಡ್ತಿರೋದು 4405 ಬುಲೆಟ್ 350 ಕ್ಲಾಸಿಕ್. ಒಂಚೂರು ಡ್ಯಾಮೇಜ್ ಆಗಿತ್ತು. ಫುಲ್ ಒಂದ್ಸಲ ಕ್ಲೀನಾಗಿ ಚೆಕ್ ಮಾಡ್ಕೊತಾ ಇದ್ದೀನಿ ಏನಾದ್ರು ಪ್ರಾಬ್ಲಮ್ ಅಂತ. ಇದರಲ್ಲೂ ನನಗೆ ಗಾಡಿ ವಾಪಸ್ ಕೊಡಬೇಕಾದ್ರೆ ಅವರು ಸ್ಕ್ಯಾಮ್ ಮಾಡೋಕ್ಕೆ ನೋಡಿದ್ರು.
ನಾವು ಗೊತ್ತಲ್ವಾ ಬಿಟ್ಟೇ ಕೊಡಲ್ಲ, ಎಲ್ಲ ಎವಿಡೆನ್ಸ್ ಇತ್ತು ನನ್ನ ಹತ್ರ, ಅವ್ನ ಗಾಡಿ ಹೆಂಗೆ ಕೊಟ್ಟಿದ್ದ ಅಂತ. ವಿಡಿಯೋ ತೆಗೆದು ತೋರಿಸ್ದೆ, ಮುಚ್ಕೊಂಡು ಕ್ಲೀನಾಗಿ ಸಮಾಧಾನ ಆಗಿ ಬಿಟ್ಟು ಕಳಿಸ್ದೆ. ಓಕೆ, ಇದೇ ನೋಡಿ ಗಾಡಿ. ಸೊ ಎಲ್ಲ ಒಂದ್ಸಲ ಕ್ಲೀನಾಗಿ ಚೆಕಪ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬನ್ನಿ ಇಲ್ಲಿಂದ ಎತ್ತೋಣ. ಫಸ್ಟು ಹೋಗೋಣ. ಆ ಗಾಡಿ ಸವಸ ಸಾಕಾಯಿತು. ಈ ಗಾಡಿ ಮಾತ್ರ ಹೆವಿ ಕಂಫರ್ಟ್ ಗೈಸ್, ಒಂಥರ ಖುಷಿ ಆಗಿಬಿಡ್ತು ನನಗೆ. ಬನ್ನಿ ನೆಕ್ಸ್ಟ್ ಹೋಗೋಣ. ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ನಾವು ಸ್ಟೇ ಆಗಿದ್ದು. ಇದು ಹೆವಿ ಬ್ಯುಸಿ ಏರಿಯಾ. ಎವ್ರಿ ಟೈಮ್ ಒಂಥರ ಫುಲ್ ಯಾವುದೋ ಈ ಹಾಸ್ಟ್ಲು ಇರ್ತದೆ ಗೊತ್ತಾ, ಕಾಲೇಜ್ಗಳ ಹತ್ರ ಆ ಥರ ಏರಿಯಾ ಇದೆ. ನಾವು ಲಾಸ್ಟ್ ಇಯರ್ ಬಂದಾಗ ಇಲ್ಲೇ ಸ್ಟೇ ಆಗಿದ್ದೀವಿ. ಇದೆ ಝೀರೋ ಬ್ರಿಡ್ಜ್ ಅಂತ, ಇಲ್ಲಿ ನಾವು ಸ್ಟೇ ಆಗಿದ್ದು. ಗಲ್ಲಿ ಥರ ಲಾಸ್ಟ್ ಟೈಮು